ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಟೊಮೊಟೊ, ಹುಣಸೆಹಣ್ಣು, ಬದನೆಕಾಯಿ, ಖಾರದ ಪುಡಿ, ಅರಿಶಿನ, ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಸಾಂಬಾರು ಪುಡಿ. ಈಗ ವಾಂಗಿಬಾತು ಹಳ್ಳಿ ಸ್ಟೈಲಲ್ಲಿ ಮಾಡುವ ಬನ್ನಿ. ಎಣ್ಣೆ ಹಾಕ್ತಿದ್ದೀನಿ. ಒಲೆ ಆಗಿರೋದ್ರಿಂದ ಒಂದು ಸ್ವಲ್ಪ ವಿಡಿಯೋ ಲೆಂತ್ ಅನಿಸುತ್ತೆ, ಯಾಕಂದರೆ ಒಲೆ ಸರಿಯಾಗಿ ಉರಿತಿಲ್ಲ, ಹಾಗಾಗಿ ಸ್ವಲ್ಪ ಲೆಂತ್ ಆಗುತ್ತೆ. ಸಾಸಿವೆ ಹಾಕಿದ್ದೀನಿ. ಮತ್ತು ಪಟ ಪಟ ಅನ್ನೋವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾಕಂದರೆ ಒಲೆ ಯಾಕೋ ಉರಿತಿಲ್ಲ ಇವತ್ತು ಸರಿಯಾಗಿ, ಹಾಗಾಗಿ. ಇನ್ನು ಪಟ ಪಟ ಅಂತಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ. ಈಗ ಪಟ ಪಟ ಅಂತಿದೆ, ಎಣ್ಣೆ ಕಾದಿದೆ. ಈಗ ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಹಾಕಿ ಒಂದು 2 ನಿಮಿಷ ರೋಸ್ಟ್ ಮಾಡಬೇಕು, ಯಾಕಂದರೆ ಹಂಗೆ ಬಿಟ್ಬಿಟ್ರೆ ಒಲೆ ಆಗಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು, ಆದರೆ ನಾನು ಕಟ್ ಮಾಡೇ ಹಾಕ್ತಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನೀಟಾಗಿ ಫ್ರೈ ಆಗಬೇಕು, 1-2 ನಿಮಿಷ. ಮೆಣಸಿನ್ಕಾಯಿ ಫುಲ್ಲು ಎಣ್ಣೆಲಿ ಫ್ರೈ ಆದರೆ ಅದು ತಿನ್ನಬೇಕಾದ್ರೇ ಒಂಥರ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಲೈಟಾಗಿ ಫ್ರೈ ಆಗಿದೆ. ಈಗ ಕರಿಬೇವು ಸೊಪ್ಪು ಹಾಕಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡಬೇಕು. ಮುಂಚೆನೇ ಕರಿಬೇವು ಹಾಕ್ಬಿಟ್ಟಿದ್ರೆ ಸೀದೋಗ್ಬಿಡ್ತಿತ್ತು. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಮಾತ್ರ ನೀಟಾಗಿ ರೋಸ್ಟ್ ಆಗಬೇಕು. ಈರುಳ್ಳಿ ನೀಟಾಗಿ ರೋಸ್ಟ್ ಆದ್ರೇ ಗೊಜ್ಜು ಚೆನ್ನಾಗಿರುತ್ತೆ. ಒಲೆಯಲ್ಲಾಗಿರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ ರೋಸ್ಟ್ ಆಗೋಕ್ಕೆ. ಗ್ಯಾಸ್ ಆಗಿದ್ದರೆ 1-2 ನಿಮಿಷ 3 ನಿಮಿಷಕ್ಕೆಲ್ಲ ರೋಸ್ಟ್ ಆಗಿಬಿಡ್ತಿತ್ತು. ಒಲೆ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ರೋಸ್ಟ್ ಆಗೋವರೆಗೂ ವೆಯ್ಟ್ ಮಾಡಲೇಬೇಕು. ನೀವೇ ನೋಡ್ತಿದ್ದೀರಾ ಅನಿಸುತ್ತೆ ಒಲೆ ಎಷ್ಟು ನಿಧಾನಕ್ಕೆ ಉರಿತಿದೆ ಅಂತ. ಯಾಕೋ ಸೌದೆ ಇವತ್ತು ಸೆಟ್ ಆಗಿಲ್ಲ ಒಲೆಗೆ. ಒಂದೊಂದು ಸತಿ ಚಕ್ಕೆ ಸೌದೆ ಇಟ್ಟಾಗ ಬೇಗ ಉರಿಯುತ್ತೆ. ಕಟ್ ಮಾಡಿರೋ ಸೌದೆ ಇಟ್ಟಿದ್ದೀನಿ, ಹಂಗಾಗಿ ಒಲೆ ಉರಿಯೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ. ನೋಡ್ತಿದ್ದೀರಾ, ಇನ್ನು ಸ್ವಲ್ಪ ರೋಸ್ಟ್ ಆಗಬೇಕು ಚೆನ್ನಾಗಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದ್ರೇ ನೆಕ್ಸ್ಟು ಬದನೆಕಾಯಿ ಹಾಕಿ ಇನ್ನೂ ರೋಸ್ಟ್ ಮಾಡಿದಾಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈರುಳ್ಳಿ ಹಸಿ ಸ್ಮೆಲ್ ಬರ್ತಿರೋದೇ ಗೊಜ್ಜು ತಿನ್ನಬೇಕಾದ್ರೆ ಒಂಥರ ಕಸರೆ ಟೈಪ್ ಆಗಿಬಿಡುತ್ತೆ ಈರುಳ್ಳಿ ಹಸಿ ಇದ್ದರೆ. ಹಾಗಾಗಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ಜನ ಈರುಳ್ಳಿ ಹಾಕಿದ ತಕ್ಷಣ ಎಣ್ಣೆಗೆ ಒಂದು ನಿಮಿಷಕ್ಕೆ ಬೇರೆ ಏನಾದರೂ ಹಾಕ್ಬಿಡ್ತಾರೆ. ಹಂಗೆ ಹಾಕಿದಾಗ ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಹಂಗೆ ರೋಸ್ಟ್ ಆದ್ರೇ ಗೊಜ್ಜೆ ಆಗಲಿ, ಸಾರೇ ಆಗಲಿ, ಗ್ರೇವಿನೇ ಆಗಲಿ ಚೆನ್ನಾಗಿರುತ್ತೆ. ನಾನ್ ವೆಜ್ ಮಾಡಿದಾಗೆಲ್ಲ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಇನ್ನೂ ಸಖತ್ ಟೇಸ್ಟ್ ಇರುತ್ತೆ. ಇವತ್ತು ವೆಜ್ ಹಾಕ್ತಿದ್ದೀನಿ, ನಾನು ನಾನ್ ವೆಜ್ ಮಾಡಿದಾಗ ಅದನ್ನು ಹಾಕ್ತೀನಿ ವೀಡಿಯೋ ಮಾಡಿ ನೋಡಿ. ನಾವು ಮಾಡೋ ರೆಸಿಪಿ ಎಲ್ಲ ಸಿಂಪಲ್ಲಾಗಿರುತ್ತೆ, ಜಾಸ್ತಿ ಐಟಮ್ ಬೇಕಾಗಿರಲ್ಲ.
ಇದ್ದರೆ 10 ಐಟಮ್ ಒಳಗಡೆ ಇರುತ್ತೆ. ನನಗೆ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ. ನೆಕ್ಸ್ಟು ಬದನೆಕಾಯಿ ಹಾಕ್ತಿದ್ದೀನಿ. ನೀಟಾಗಿ ಬದನೆಕಾಯಿ ವಾಶ್ ಮಾಡಿ ಇದನ್ನು ಹಾಕ್ತಾಯಿದ್ದೀನಿ. ಬದನೆಕಾಯಿ ಎಣ್ಣೆಲೇ ರೋಸ್ಟ್ ಹಾಕಬೇಕು. ಚೆನ್ನಾಗಿ ಎಣ್ಣೆಲಿ ಬೆಂದರೆ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ, ನೀರಲ್ಲಿ ಬೇಯಿಸೋ ಬದನೆಕಾಯಿನ ಎಣ್ಣೆಯಲ್ಲಿ ರೋಸ್ಟ್ ಮಾಡಿರ್ತೀವಲ್ಲ ಆ ಬದನೆಕಾಯಿ ತಿನ್ನೋಕ್ಕೇ ಒಂಥರ ಚೆನ್ನಾಗಿರುತ್ತೆ. ನೀಟಾಗಿ ಎಣ್ಣೆಲಿ ರೋಸ್ಟ್ ಮಾಡಬೇಕು. ಒಲೆ ಇರೋದ್ರಿಂದ ಒಂದು ಸ್ವಲ್ಪ ಕಷ್ಟನೇ ಆಗ್ತಿದೆ, ಆದರೂ ಪರವಾಗಿಲ್ಲ. ಯಾವತ್ತೂ ಒಲೆಯಲ್ಲಿ ಮಾಡ್ದೋಳಲ್ಲ. ಈಗ 1-2 ತಿಂಗಳಿಂದ ಒಲೆಯಲ್ಲಿ ಮಾಡ್ತಿದ್ದೀನಿ, ಗ್ಯಾಸ್ ಇಲ್ದಿರ. ಕಾಲ ಎಲ್ಲ ಕಲಿಸುತ್ತೆ ಅಂತ ಹೇಳ್ತಾ ಇರ್ತಾರಲ್ವ, ಇದೆ ಅನಿಸುತ್ತೆ. ಯಾವತ್ತೂ ಒಲೆ ಹಚ್ಚದಿಲ್ದವರು ಒಲೆ ಹಚ್ಚುತ್ತಾ ಇದ್ದೀವಿ ಅಂದರೆ, ಈಗ ಅರಿಶಿನ ಪುಡಿ ಹಾಕ್ತಿದ್ದೀನಿ. ನೀಟಾಗಿ ರೋಸ್ಟ್ ಮಾಡಬೇಕು. ಅರಿಶಿನ ಪುಡಿ ಎಣ್ಣೆಗೆ ಹಾಕೋದ್ರಿಂದ ಅದು ನೀಟಾಗಿ ರೋಸ್ಟ್ ಆಗುತ್ತೆ. ಬೇರೆ ಟೈಮಲ್ಲಿ ಹಾಕಿದ್ರೆ ಸಾಂಬಾರೆಲ್ಲ ಬರೀ ಅರಿಶಿನ ಪುಡಿ ಸ್ಮೆಲ್ಲೇ ಬರ್ತಾ ಇರುತ್ತೆ. ಎಣ್ಣೆಗೆ ಹಾಕಿ ರೋಸ್ಟ್ ಮಾಡೋದ್ರಿಂದ ನೀಟಾಗಿ ಫ್ರೈ ಆಗುತ್ತೆ. ನೆಕ್ಸ್ಟು ಕಲ್ಲುಪ್ಪು ಹಾಕ್ತಿದ್ದೀನಿ. ನಾನು ಸಾಂಬಾರಿಗೆ ಎಷ್ಟು ಬೇಕೋ ಗೊಜ್ಜಿಗೆ ಅಷ್ಟೇ ಹಾಕ್ತಿದ್ದೀನಿ. ನೈಸ್ ಉಪ್ಪೆಲ್ಲ ಹಾಕೋಕ್ಕೆ ಹೋದ್ರೂ ಅದಕ್ಕೆ ಸರಿಯಾಗಿ ಸಿಗ್ತಿಲ್ಲ. ಯಾಕಂದರೆ ಯಾವಾಗೂ ಡೈಲಿ ಕಲ್ಲುಪ್ಪು ಯೂಸ್ ಮಾಡಿ ಸಾಲ್ಟು ನೈಸ್ ಉಪ್ಪು ಈಗ ಅದಕ್ಕೇ ಸಿಗ್ತಿಲ್ಲ. ಹಾಗಾಗಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ. ಒಂದು 5 ನಿಮಿಷ ಬೇಯಲಿ ಅಂತ ಮುಚ್ಚಿಟ್ಟಿದ್ದೀನಿ. ಈಗ ಸ್ವಲ್ಪ ಲೈಟಾಗಿ ಬೆಂದಿದೆ, ಇನ್ನೂ ಚೆನ್ನಾಗಿ ಬೇಯಬೇಕು. ಅದು ತುಂಬ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಟೇಸ್ಟು. ಬೆಂಗಳೂರು ಸೈಡೆಲ್ಲ ಪೌಡ್ರ್ ತಂದು ಒಂದು 2 ನಿಮಿಷಕ್ಕೆ ಮುಗಿಸ್ಬಿಡ್ತಾರೆ ಮಾಡಿ. ಹಳ್ಳಿ ಸೈಡ್ ಇರೋರೆಲ್ಲ ಅಂಗಡಿಗೆಲ್ಲ ಹೋಗಿ ಪೌಡ್ರುಗಳೆಲ್ಲ ತಂದು ಮಾಡೋಷ್ಟು ತಾಳ್ಮೆ ಇರೋಲ್ಲ. ಹಾಗಾಗಿ ಮನೇಲಿ ಏನು ಸಿಗುತ್ತೋ ಅದನ್ನೇ ಹಾಕಿ ಅಡ್ಜಸ್ಟ್ ಮಾಡಿ ಮಾಡ್ತಾರೆ. ಆದರೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊನೂ ಅಷ್ಟೇ ಎಣ್ಣೆಲೇ ರೋಸ್ಟ್ ಆಗಬೇಕು. ನೀರು ಏನೂ ಹಾಕ್ತಿಲ್ಲ ನಾನು, ಯಾಕೆಂದರೆ ಟೊಮೊಟೊನೂ ಎಣ್ಣೆಲೇ ರೋಸ್ಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನೀಟಾಗಿ ಟೊಮೊಟೊನೂ ಅಷ್ಟೇ ಎಣ್ಣೆಲೇ ರೋಸ್ಟ್ ಮಾಡ್ತಿದ್ದೀನಿ. ಈಗ ಕರೆಂಟ್ ಬಂತು, ಅದಕ್ಕೆ ಬರೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ನೀವೇ ನೋಡಿ ಎಷ್ಟು ನೀಟಾಗಿ ರೋಸ್ಟ್ ಆಗ್ತಿದೆ ಟೊಮೊಟೊನು. ನಾನು ಟೊಮೊಟೊ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿರ್ತೀನಿ, ಯಾಕಂದರೆ ಅದನ್ನು ತೆಳ್ಳಗೆ ಕಟ್ ಮಾಡಿರ್ತೀನಲ್ವ, ಬೇಗ ರೋಸ್ಟ್ ಆಗುತ್ತೆ ಅಂತ. 2 ನಿಮಿಷ ಮುಚ್ಚಿಟ್ಟಿದ್ದೀನಿ. ನೋಡಿ ಈಗ ಹೇಗೆ ಕಾಣಿಸ್ತಿದೆ. ನೀಟಾಗಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಟೊಮೊಟೊ ಎಲ್ಲ ಸಾಫ್ಟ್ ಆಗ್ತಿದೆ. ಆಲ್ರೆಡಿ ನಾನು ಉಪ್ಪು ಹಾಕಿರ್ತೀನಲ್ವ, ಹಾಗಾಗಿ ಇನ್ನೂ ಬೇಗ ಸಾಫ್ಟ್ ಆಗುತ್ತೆ. ನೀಟಾಗಿ ಎಣ್ಣೆಯಲ್ಲೇ ರೋಸ್ಟ್ ಆಗ್ತಿದೆ ನೋಡಿ. ನೆಕ್ಸ್ಟು ಖಾರದ ಪುಡಿ ಹಾಕ್ಕೋಬೇಕು. ನಾನು 1 ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ, ಯಾಕಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ನಲ್ವ, ಹಾಗಾಗಿ 1 ಸ್ಪೂನ್ ಖಾರದ ಪುಡಿ ಹಾಕಿ. ಈಗ ನೆಕ್ಸ್ಟು ಸಾಂಬಾರು ಪುಡಿ ಅದೇ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ಯಾಕಂದರೆ ಮಸಾಲೆ ಸ್ವಲ್ಪ ಲೈಟಾಗಿ ಸಾಂಬಾರು ಪೌಡ್ರು, ಗರಂ ಮಸಾಲೆ ಎಲ್ಲ ಮಿಕ್ಸ್ ಆಗಿರೋ
ಪೌಡರ್ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಹಾಕ್ತಿದ್ದೀನಿ, ಅದ್ರ ಸ್ಮೆಲ್ಲು ಗಮ್ ಅನ್ನಲಿ ಅಂತ ಅಷ್ಟೇ. ಈಗ ನೆಕ್ಸ್ಟು ಎಣ್ಣೆಲೆ ನೀಟಾಗಿ ಒಂದು 2 ನಿಮಿಷ ನೀಟಾಗಿ ರೋಸ್ಟ್ ಮಾಡ್ಕೊತೀನಿ. ಯಾಕಂದರೆ ಅದು ಸ್ಮೆಲ್ ಇರುತ್ತಲ್ವ ಲೈಟಾಗಿ, ಅದು ಹೋಗೋಕ್ಕಷ್ಟೇ. ಜಾಸ್ತಿ ರೋಸ್ಟ್ ಮಾಡಲ್ಲ, ಜಾಸ್ತಿ ರೋಸ್ಟ್ ಮಾಡಿದ್ರೆ ಟೇಸ್ಟು ಡಿಫ್ರೆಂಟ್ ಆಗಿಬಿಡುತ್ತೆ. 2 ನಿಮಿಷ ರೋಸ್ಟ್ ಮಾಡ್ತೀನಿ. ನೆಕ್ಸ್ಟು ಹುಣಸೆಹಣ್ಣು ಕಿವುಚಿಟ್ಟಿದ್ನಲ್ವ, ಅದನ್ನು ನೀಟಾಗಿ ರೋಸ್ಟ್ ಆದಮೇಲೆ ಈಗ ನೆಕ್ಸ್ಟು ಹುಣಸೆಹಣ್ಣಿನ ರಸ ಹಾಕಬೇಕು. ಈಗ ಹುಣಸೆಹಣ್ಣು ರಸ ಹಾಕ್ತಿದ್ದೀನಿ. ನಾನು ಅರ್ಧ ಗ್ಲಾಸಷ್ಟೇ ನೀರು ಹುಣಸೆಹಣ್ಣು ರಸದಲ್ಲಿ ಹಾಕಿರೋದು. ಯಾಕಂದರೆ ಜಾಸ್ತಿ ಹಾಕ್ಬಿಟ್ರೆ ನೀರು ಥರ ಇರುತ್ತೆ, ಇದು ಗೊಜ್ಜಲ್ವಾ, ಹಾಗಾಗಿ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀಟಾಗಿ ಎಣ್ಣೆ ಸೈಡೆಲ್ಲ ಬಿಟ್ಕೊಳ್ಳೋಕ್ಕೆ. ಯಾಕಂದರೆ ಹಿಂಗೆ ನೀರು ಹಾಕಿದ್ದೀವಲ್ವ, ಮತ್ತು ಹುಣಸೆಹಣ್ಣು ರಸನೂ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಮೆಲ್ಲು ಇನ್ನೂ ಘಮ್ಮಂತ ಸ್ಮೆಲ್ ಬರುತ್ತೆ ಹುಣಸೆಹಣ್ಣಿಂದ. ಹಾಗಾಗಿ ಒಂದು 2 ನಿಮಿಷ ನೀಟಾಗಿ ರೋಸ್ಟ್ ಮಾಡಿ ರೋಸ್ಟ್ ಆಗಿದೆ ಅನಿಸುತ್ತೆ, ನೀವೇ ನೋಡ್ಬೋದು. ಸೈಡಲ್ಲಿ ಲೈಟಾಗಿ ಎಣ್ಣೆ ಬಿಟ್ಕೋತಾ ಇದೆ. ಸೈಡೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೋತಿದೆ. ಬೇಕಾದ್ರೆ ನೀವೇ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಕಾಣಿಸ್ತಿದೆಯಲ್ಲ, ಈ ಥರ ನೀಟಾಗಿ ಎಣ್ಣೆ ಬಿಟ್ಕೋಬೇಕು. ಈಗ ರೆಡಿಯಾಗಿದೆ ವಾಂಗಿಬಾತ್ ಗೊಜ್ಜು ಹಳ್ಳಿ ಸೈಡು.